ವೆಲ್ಕಮ್ ಟು ಶ್ರೀ ಟೆಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಡ್ರೆಸ್ಸನ್ನು ಮನೆಯಲ್ಲೇ ಕೂತ್ಕೊಂಡು ಅದನ್ನು ಅಪ್ಡೇಟ್ ಮಾಡೋದು ಫ್ರೀ ಇಲ್ಲ, ಅಮೌಂಟ್ನ ಕೊಡಬೇಕು. ಓಕೆನಾ, ಎಷ್ಟು ಅಮೌಂಟ್ ಆಗುತ್ತೆ ಅದನ್ನೆಲ್ಲ ಮುಂದಿನ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಯಾವ ರೀತಿ ಆಧಾರ್ ಕಾರ್ಡ್ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದರೂ ಇದೇ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಬಂದಿದ್ದರೆ ಪ್ಲೀಸ್ ನಮ್ಮೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನೇನು 1K ಸಬ್ಸ್ಕ್ರೈಬರ್ಗೆ ಹತ್ತಿರ ಇದ್ದೀವಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಯಾಕಂದರೆ ಅವರು ಆಧಾರ್ ಸೆಂಟ್ರಿಗೆ ಹೋಗಿ ಗಂಟೆಗಟ್ಟಲೆ ನಿಂತ್ಕೊಂಡು ಟೈಮ್ನ ವೇಸ್ಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಮನೆಯಲ್ಲೇ ಕೂತ್ಕೊಂಡು ಅಪ್ಡೇಟ್ನ ಮಾಡೋ ಒಂದು ಆಪ್ಷನ್ನ ಬಿಟ್ಟಿದ್ದಾರೆ. ಮೊಬೈಲಲ್ಲೇ ಮಾಡ್ಬೋದು. ಓಕೆನಾ, ಯಾವ ರೀತಿ ಅಂತ ನಾನು ನಿಮಗೆ ಫುಲ್ ಡೀಟೇಲಾಗಿ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಹೋಗೋಣ. ಓಕೆ ಗೈಸ್, ಮೊದಲಿಗೆ ನೀವು ನೋಡ್ಬೋದು ಇಲ್ಲಿ ಸರ್ಚಲ್ಲಿ ಮೈ ಜಿಯೋ ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಮೈ ಜಿಯೋ ಅನ್ನೋ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ತೀನಿ. ಸೊ ನೋಡ್ಬೋದು ಇವಾಗ ಇಲ್ಲಿ ನಿಮಗೇನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆಯಲ್ಲ, ಸೊ ಈ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನಾನು ಇವಾಗ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಲೋಡಿಂಗ್ ಆಗ್ತಾಯಿದೆ. ಸೊ ಲೋಡಿಂಗ್ ಆದಮೇಲೆ ನಿಮಗೆ ಅದು ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೇಳುತ್ತೆ. ಓಕೆನಾ, ನಮ್ಮ ಎಲ್ಲದಕ್ಕೂ ಅಲೋ ಮಾಡಿ ಮೊಬೈಲ್ ನಂಬರ್ನ ಕೊಡಿ. ಸೊ ನಾನು ಇವಾಗಲೇ ಎಲ್ಲ ಓಪನ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಂದು ಆಧಾರ್ ಕಾರ್ಡಲ್ಲಿ ನೋಡ್ಬೋದು ಹೆಸರೆಲ್ಲ ತೋರಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಓಕೆನಾ, ನಿಮ್ಮ ಒಂದು ಮೊಬೈಲ್ ನಂಬರ್ನ ಕೊಟ್ಟು ಆಮೇಲೆ ನಿಮ್ಮ ಒಂದು ಆಧಾರ್ ನಂಬರ್ನ ಹಾಕಿದರೆ ಒಂದು OTP ಬರುತ್ತೆ. OTPನ ಎಂಟರ್ ಮಾಡಿದರೆ ನಿಮ್ಮದು ಈ ರೀತಿ ಒಂದು ಸಕ್ಸಸ್ಫುಲ್ಲಾಗಿ ನಿಮ್ಮ ಒಂದು ಇದು ಓಪನ್ ಆಗುತ್ತೆ. ಏನು ಮೈ ಆಧಾರ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆನಾ, ಸೊ ಇವಾಗ ನಿಮ್ಮ ಒಂದು ಅಡ್ರೆಸ್ ಅಪ್ಡೇಟ್ನ ಮಾಡಬೇಕಂದ್ರೆ ಸೊ ಸಿಂಪಲ್ಲಾಗಿ ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಮೈ ಆಧಾರ್ದು ಒಂದು ಆಪ್ಷನ್ ಬರ್ತಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ಆದಮೇಲೆ ಈ ಥರ ನಿಮಗೊಂದು ಪಿನ್ನನ್ನು ಕೇಳುತ್ತೆ, ಪಿನ್ ಎಂಟ್ರ್ ಮಾಡೋದಕ್ಕೆ. ಸೊ ಸಿಂಪಲ್ಲಾಗಿ ಒಂದು ಪಿನ್ನನ್ನು ಎಂಟ್ರ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಒಂದು ಪಿನ್ ಎಂಟ್ರ್ ಮಾಡ್ತೀನಿ. ಆ ಒಂದು ಪಿನ್ನನ್ನು ಎಂಟ್ರ್ ಮಾಡಿ ಆದಮೇಲೆ ಸಾರಿ ಇನ್ನೊಂದು ಸರಿ ಮಾಡ್ತೀನಿ. ಓಕೆ, ಅದು ಓಪನ್ ಆಗಿದೆ. ಅದನ್ನು ಹಾಕಿದ ಮೇಲೆ ನಿಮ್ಮೊಂದು ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಸೊ ನೋಡ್ಬೋದು ಆಧಾರ್ ಕಾರ್ಡ್ ಓಪನ್ ಆಗಿದೆ. ಇವಾಗ ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ನೀವು ಏನು ನಿಮ್ಮದು ಒಂದು ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಬೇಕಲ್ಲ. ಸೊ ಆವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಇಲ್ಲಿ ನೋಡ್ಬೋದು ಆಧಾರ್ ಅಪ್ಡೇಟ್ ಅನ್ನೋ ಒಂದು ಆಪ್ಷನ್ ಬರ್ತಾ ಇದೆಯಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮಗೆ ಇಲ್ಲಿ ನಿಮ್ಮ ಒಂದು ಆಧಾರ್ ನಂಬರ್ ಶೋ ಆಗುತ್ತೆ. ಹಾಗೆ ಇಲ್ಲೊಂದು ನಂಬರ್ ಇದೆಯಲ್ಲ, ಸೊ ಆ ಒಂದು ನಂಬರ್ನ ಆ ಕ್ಯಾಪ್ಷನ್ನ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ಸೊ ನಾನು ಇವಾಗ ಆ ಒಂದು ಕ್ಯಾಪ್ಷನ್ನ ಎಂಟ್ರ್ ಮಾಡ್ತಾ ಇದ್ದೀನಿ. ಆಮೇಲೆ ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ನಿಮ್ಮ ಒಂದು ನಂಬರ್ಗೆ OTP ಬರುತ್ತೆ. ಓಕೆನಾ, ನಿಮ್ಮ ಒಂದು ಆಧಾರ್ ಕಾರ್ಡಿಗೆ ಯಾವ ಒಂದು ನಂಬರ್ ಲಿಂಕ್ ಇದೆಯಲ್ಲ, ಸೊ ಆ ಒಂದು ನಂಬರ್ಗೆ ಒಂದು OTP ಬರುತ್ತೆ. ಸೊ ಆ ಒಂದು OTPನ ಎಂಟ್ರ್ ಮಾಡ್ಕೊಳ್ಳಿ. ಸೊ ನಾನಿವಾಗ ಒಂದು OTPನ ಎಂಟ್ರ್ ಮಾಡ್ತಾ ಇದ್ದೀನಿ. ಆಮೇಲೆ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇವಾಗ ವೆರಿಫೈ ಆಗಿದೆ. ಇಲ್ಲಿ ಅಡ್ರೆಸ್ ಅಂತ ಒಂದು ಆಪ್ಷನ್ ಬರ್ತಾ ಇದ್ದಿಲ್ಲ. ಸೊ ಸಿಂಪಲ್ಲಾಗಿ ಅದರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ನಿಮಗೊಂದು ಕೆಲವೊಂದಿಷ್ಟು ನೋಟ್ ಅಂತ ಇದೆ ನೋಡಿ. ಯು ವಿಲ್ ಬಿ ಚಾರ್ಜ್ 75 ರೂಪೀಸ್, ಅಂದರೆ ನಿಮ್ಮೊಂದು ಅಡ್ರೆಸ್ ಅಪ್ಡೇಟ್ ಮಾಡೋದಕ್ಕೆ 75 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆ. ಓಕೆನಾ, ಜಸ್ಟ್ ಇಲ್ಲಿ ಅಡ್ರೆಸ್ ಮಾತ್ರ ಇದನ್ನು ನೀವು ಅಪ್ಡೇಟ್ನ ಮಾಡ್ಬೋದು. ನೇಮ್ ಆಗಿರ್ಬೋದು, ಜೆಂಡರ್ ಆಗಿರ್ಬೋದು, ಮತ್ತು ಡೇಟ್ ಆಫ್ ಬರ್ತನ್ನು ನೀವು ಆಧಾರ್ ಸೆಂಟ್ರಿಗೆ ಹೋಗಿ ಮಾಡಬೇಕು. ಮತ್ತು ಇಲ್ಲಿ ಜಸ್ಟ್ ನಿಮ್ಮೊಂದು ಅಡ್ರೆಸ್ಸನ್ನು ಮಾತ್ರ ಅಪ್ಡೇಟ್ನ ಮಾಡ್ಬೋದು ಅಂತ ಅವರು ಇಲ್ಲಿ ಕ್ಲಿಯರಾಗಿ ಮೆನ್ಷನ್ನ ಮಾಡಿದ್ದಾರೆ. ಓಕೆನಾ, ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಒಂದು ಕನ್ಫರ್ಮೇಷನ್ ಅಂತ ಒಂದು ಬಾಕ್ಸ್ ಬರ್ತಲ್ಲ. ಸೊ ಸಿಂಪಲ್ಲಾಗಿ ಆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿ ಆದಮೇಲೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಅಂತ ಬರ್ತಲ್ಲ. ಸೊ ಸಿಂಪಲ್ಲಾಗಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮದು ವಿಲೇಜ್ ಯಾವುದಿದೆ, ಯಾವ ಊರು ನಿಮ್ಮದೆಲ್ಲ ಇಲ್ಲಿ ಅಡ್ರೆಸ್ಸನ್ನು ನೀವು ಮತ್ತೆ ರೀಫಿಲ್ನ ಮಾಡ್ಕೊಳ್ಳಿ. ರೀಫಿಲ್ನ ಮಾಡಿಕೊಂಡು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರ್ತಲ್ಲ. ಸೊ ಸಿಂಪಲ್ಲಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಏನಿಲ್ಲ ನಿಮಗೆ ಪೇ ಮಾಡೋದಕ್ಕೆ ಕೇಳುತ್ತೆ. UPI ಮೂಲಕ ನೀವು ಪೇ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಅದು ಒಂದು 10 ರಿಂದ 15 ದಿನದಲ್ಲಿ ಅದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿ ಬಂದುಬಿಡುತ್ತೆ. ಓಕೆನಾ, ಸೊ ಈ ರೀತಿ ಮಾಡ್ಕೊಂಡು ನೀವು ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಮನೆಯಲ್ಲಿ ನೀವು ಅಡ್ರೆಸ್ಸನ್ನು ಅಪ್ಡೇಟ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್, ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.